ಗ್ರಾಮದಲ್ಲಿ ಒಂದು ವಿಚಿತ್ರ ನಡೆಯುತ್ತಿದೆ. ಆ ವಿಚಿತ್ರ ಎಲ್ಲರನ್ನೂ ಭಯಭೀತಿಗೊಳಿಸಿದೆ, ನರಕಯಾತನೆಯನ್ನ ಅನುಭವಿಸುವಂತೆ ಮಾಡಿದೆ. ಅಂತಹ ವಿಚಿತ್ರದಿಂದ ಇಲ್ಲಿಗಾಗಲೇ ಇಲ್ಲಿ ಹಲವಾರು ಜನರು ವಿಚಿತ್ರ ರೀತಿಯಲ್ಲಿ ಸಾವನ್ನಪ್ಪಿದ್ದಾರೆ. ಬಹಳಷ್ಟು ನೋವಾಗಿದೆ, ಹಿಂಸೆ, ಪ್ರಾಣಹಾನಿಯಾಗಿದೆ. ಅನೇಕ ಸಾವು ನೋವುಗಳನ್ನೆಲ್ಲ ಅನುಭವಿಸಿದ್ದಾರೆ. ಈ ಇಡೀ ಗ್ರಾಮದಲ್ಲಿ ಅಂತಹ ವಿಚಿತ್ರ ನಡೆಯುತ್ತಿಲ್ಲ. ಬದಲಿಗೆ ಇಲ್ಲಿನ ಈ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಮಾತ್ರ ಅಂತಹ ವಿಚಿತ್ರ ನಡೆಯುತ್ತಿದೆ. ಈ ಪ್ರದೇಶದಲ್ಲಿ ಸೃಷ್ಟಿಯಾಗಿರುವ ವಿಚಿತ್ರದಿಂದ, ಭಯಾನಕತೆಯಿಂದ ಸಾವು ನೋವುಗಳು ಸಂಭವಿಸಿದ ಕಾರಣ ಇಲ್ಲಿ ವಾಸವಾಗಿದ್ದ ಜನರು ಮನೆಗಳನ್ನು ಖಾಲಿ ಮಾಡಿಬಿಟ್ಟಿದ್ದಾರೆ. ಮನೆಗಳು ಲಕ್ಷಾಂತರ ರೂಪಾಯಿ ಬೆಲೆ ಬಾಳುತ್ತವೆ. ಇಲ್ಲಿನ ಮರಮುಟ್ಟುಗಳನ್ನು ಮಾರಿದರೂ ಸಹ ಲಕ್ಷಾಂತರ ರೂಪಾಯಿ ಸಿಗುತ್ತೆ. ಆದರೆ ಈ ಮನೆಯ ಮಣ್ಣನ್ನು ಸಹ ತೆಗೆದುಕೊಂಡು ಹೋಗಲು ಜನರು ಹೆದರುತ್ತಿದ್ದಾರೆ. ನಮ್ಮನ್ನ ಸೇರಿ 6 ಜನ ಖಾಲಿ ಮಾಡಿದ್ರು. ಈಗ ನಮ್ಮ ಮನೆ ಒಂದು ಅರ್ಧ ಎಕರೆಲಿತ್ತು. ಈಗ ನಾವೇ ಖಾಲಿ ಮಾಡಿದ್ವು. ಈ ಪ್ರದೇಶದಲ್ಲಿ ಇದ್ದ ಕೆಲವರಂತೂ ಮನೆಗಳನ್ನು ಖಾಲಿ ಮಾಡಿ ತದನಂತರ ಆ ಮನೆಗಳನ್ನ ಜೆಸಿಬಿ ತಂದು ನೆಲಸಮ ಮಾಡಿಬಿಟ್ಟಿದ್ದಾರೆ. ಹಂಚುಗಳ ತೊಲೆ ಎಲ್ಲ ಫ್ರೀ, ಯಾರು ಬೇಕಾದ್ರೂ ತಗೊಂಡೋಗಿ ಅಂದ್ಬಿಟ್ಟು ಇಳಕ್ಬಿಟ್ಟು ಜೆಸಿಬಿ ತಗೊಂಬಂದು ಮನೆ ಉಂಟಿಸಿ ಕಳ ಮಾಡಿ, ಹಾಗೆ ಇಲ್ಲಿ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ಮನೆಗಳನ್ನ ಖಾಲಿ ಮಾಡಿರುವ ಜನರು ಇದು ತಮಗೆ ಸೇರಿದ್ದಲ್ಲ ಎಂದು ಛಾಪಾ ಕಾಗದದಲ್ಲಿ ಬರೆದುಕೊಟ್ಟು ಬಿಟ್ಟಿದ್ದಾರೆ. ನಾವು ಈಗೆಲ್ಲರೂ ನಮಗೆ ಸ್ಟಾಂಪ್ ಪೇಪರ್ನಲ್ಲಿ ಬರ್ಕೊಟ್ಟವ್ರೆ. 100 ರೂಪಾಯಿ ಛಾಪಾ ಕಾಗದದಲ್ಲಿ ನಮಗೆ ಈ ಜಾಗ ಬೇಡಿ. ಹಲವು ವರ್ಷಗಳ ಹಿಂದೆ ಈ ಪ್ರದೇಶದಲ್ಲಿನ ಒಂದೊಂದು ಅಡಿ ಜಾಗಕ್ಕೂ ದೊಡ್ಡ ದೊಡ್ಡ ಜಗಳಗಳೇ ಆಗಿವೆ. ಆದರೆ ಇಂದು ಉಚಿತವಾಗಿ ಕೊಡುತ್ತೇವೆಂದರೂ ಸಹ ಯಾರೂ ಮುಟ್ಟುತ್ತಿಲ್ಲ, ಹೆದರಿ ಹಿಂಜರಿಯುತ್ತಾರೆ. ಏನ್ ಕಿತ್ತಾಟ, ಅರ್ಧಾಡಿ ಬೇಲಿ ಮತ್ತೆ ಅವಾಗ ಹಿಂದೆ ಬಿಟ್ಬಿಟ್ಟು ಹೊರಟಾಯ್ತೀವಿ, ನಾವೆಲ್ಲ ಹೊಂಟಾಯ್ತೀವಿ ಅಂತ ಒಬ್ರಿಗೂ ಗೊತ್ತಿಲ್ಲ. ಇಂತಹ ಮನೆಗಳನ್ನು ಖಾಲಿ ಮಾಡಿರುವುದಾದರೂ ಯಾಕೆ? ಕಾರಣವಾದರೂ ಏನೋ? ಯಾರಾದರೂ ಖಾಲಿ ಮಾಡಿಸಿದರ ಎಂಬ ನಮ್ಮ ಹಲವು ಪ್ರಶ್ನೆಗಳಿಗೆ ಇಲ್ಲಿನ ಜನರಿಂದ ಬರುವಂತಹ ಉತ್ತರ ಮೊದಲಿಗೆ ಏನೋ ನುಗ್ಗುತ್ತೆ. ಹಾಗೆ ಮನೆಗೆ ನುಗ್ಗುವ ಅದು ಸೂಚನೆ ಕೊಡುತ್ತೆ, ಆಗ ಮನೆ ಖಾಲಿ ಮಾಡಲೇಬೇಕು. ಒಂದು 10 ಮನೆ ಬಿಡ್ತಾವ್ರೆ, ಅವರಾಗಿದ್ದಾವ್ರಿ ಒಳಗಡೆ ಹೋಗಿ ಅವ್ರ ಕಣ್ಣು ಕಾಣ್ತದೆ ಅಷ್ಟೇ, ಅರ್ಥ ಮಾಡ್ಕೊಂಡು ಮನೆ ಬಿಡ್ಬೇಕು. ಅಕಸ್ಮಾತ್ ಅದು ಮನೆಗೆ ನುಗ್ಗಿದ ನಂತರವೋ ಮನೆಗಳನ್ನು ಖಾಲಿ ಮಾಡದಿದ್ದರೆ ಏನಾಗುತ್ತೆ ಎಂಬ ನಮ್ಮ ಹಲವು ಪ್ರಶ್ನೆಗಳಿಗೆ ಇಲ್ಲಿ ಉತ್ತರವಿದೆ. ಇವರ ಹೆಸರು ಚಿಕ್ಕಣ್ಣ ಅಂತ. ಈ ಪ್ರದೇಶದಲ್ಲಿ ಚಿಕ್ಕದೊಂದು ಶೆಡ್ ಕಟ್ಟಿಕೊಂಡು ಮಡದಿ ಮಕ್ಕಳೊಂದಿಗೆ ಜೀವನ ಸಾಗಿಸುತ್ತಿದ್ದ ಇವರ ಶೆಡ್ಗೆ ಅದೊಂದು ದಿನ ಅದು ನುಗ್ಗಿತು. ಹಾಗೆ ನುಗ್ಗಿದ ಅದು ವಿಚಿತ್ರವಾಗಿ ಶಬ್ದ ಮಾಡಲು ಆರಂಭಿಸಿತು. ಮೊರ್ರೋನುದು ಹಗಲೊತ್ತು ರಾತ್ರಿ ಎಲ್ಲ ಕಣ್ಣಿಗೆ ಕಾಣುದಲ್ರ. ಹಾಗೆ ಅದು ಮನೆಗೆ ನುಗ್ಗಿ ವಿಚಿತ್ರವಾಗಿ ಶಬ್ದ ಮಾಡುವುದರ ಜೊತೆಗೆ ನಾನಾ ರೀತಿಯ ವಿಚಿತ್ರಗಳನ್ನ ಸೃಷ್ಟಿಸಲು ಆರಂಭಿಸಿತು. ಏನೇ ಮಾಡಿದರೋ ಅಂತಹ ವಿಚಿತ್ರಗಳನ್ನು ಇವರಿಂದ ತಡೆಯಲು ಆಗಲಿಲ್ಲ. ಪ್ರತಿಕ್ಷಣ ಹೆದರಿ ಜೀವನ ಸಾಗಿಸುವಂತಹ ಸ್ಥಿತಿ ಎದುರಾಯಿತು. ಅಂತಹ ಹೆದರಿಕೆಯಿಂದ ಶೆಡ್ ಅನ್ನು ಖಾಲಿ ಮಾಡಿಬಿಟ್ಟರು.
ಕೊನೆಯಲ್ಲಿ ಅದರ ಆಜ್ಞೆ ತಡುಕಾಲಿಲ್ಲ. ಆ ಸೆಡ್ ಬಿಟ್ಬಿಟ್ಟು ಇವರ ಹೆಸರು ಈಶ್ವರಯ್ಯ ಅಂತ. ಈ ದೊಡ್ಡ ಮನೆಯ ಮಾಲೀಕರು. ಈಶ್ವರಯ್ಯನವರ ತುಂಬು ಕುಟುಂಬ ಜೀವನ ಸಾಗಿಸುತ್ತಿರಬೇಕಾದ್ರೆ ಅದೊಂದು ದಿನ ಅದು ಮನೆಗೆ ನುಗ್ಗಿತು. ಅದು ಮೊದಲಿಗೆ 8 ದಿವಸಕ್ಕೊಮ್ಮೆ 15 ದಿವಸಕ್ಕೊಮ್ಮೆ ಬರುತ್ತಿತ್ತು. ತದನಂತರ ಮನೆಯಲ್ಲೇ ಠಿಕಾಣಿ ಹೂಡಿಬಿಟ್ಟಿತು. ಆಮೇಲೆ ಏನಾಯ್ತು ಅಂದ್ರೆ ಮನೆ ಬಿಟ್ಟು ಹೋಗ್ದೋಯ್ತು. ಮೊದಲು 8 ದಿವಸಕ್ಕೆ 15 ದಿವಸಕ್ಕೆ ಬರ್ತಾ ಇತ್ತು. ಆಮೇಲೆ ನಮ್ಮ ಮನೇಲೆ ಇದ್ಬಿಡ್ತು. ಹಾಗೆ ಮನೆಯಲ್ಲೇ ಠಿಕಾಣಿ ಹೂಡಿದ ಅದು ಟಿವಿಯ ಮೇಲೆ ಕುಳಿತು ಎಲ್ಲರನ್ನೂ ತುರುಗುಟ್ಟಿಕೊಂಡು ನೋಡಲು ಆರಂಭಿಸಿತು. ಇದ್ದಕ್ಕಿದ್ದಂತೆ ಎಲ್ಲೆಂದರಲ್ಲಿ ಕಾಣಿಸಿಕೊಂಡು ಭಯಾನಕತೆಯನ್ನ ಸೃಷ್ಟಿ ಮಾಡಿತು. ನಮ್ಮ ಮನೇಲೆಲ್ಲ ಓಡಾಡೋದು. ನಮ್ಮ ಮಂಚ ಒಂದು ಮನಿಕೋದು, ಟಿವಿ ಮೇಲೆ ಹೋಗಿ ಕೂತು ಬಿಡೋದು. ಎಷ್ಟೇ ನಾವು ಸೌಂಡ್ ಕೊಟ್ಟರು ಮ್ಯಾಕ್ ಕೇಳ್ತಾ ಇರಲಿಲ್ಲ. ಆ ಥರ ಇತ್ತು. ಅದು ಮನೆಗೆ ನುಗ್ಗಿ ವಿಚಿತ್ರಗಳನ್ನ ಭಯಾನಕತೆಯನ್ನ ಸೃಷ್ಟಿಸಲು ಆರಂಭಿಸಿದ ನಂತರ ಹೆದರಿದ ಮನೆ ಮಂದಿ ಈ ಮನೆಯನ್ನು ಖಾಲಿ ಮಾಡಿಬಿಟ್ಟರು. ಆದರೂ ನಮಗೆ ಮಕ್ಕಳು ಮರಿ ಎಲ್ಲ ಇದ್ರಲ್ಲ, ಆ ಭಯದ ಮೇಲೆ ನಾವು ಮನೆ ಬಿಟ್ಟು ತೋಟಕ್ಕೆ ಹೋದ. ಅಂತಹ ವಿಚಿತ್ರದಿಂದ ಇಲ್ಲಿಗಾಗಲೇ ಈ ಪ್ರದೇಶದಲ್ಲಿನ 6 ಮನೆಗಳು ಖಾಲಿಯಾಗಿವೆ. ಇನ್ನು ಹಲವು ಮನೆಗಳಿಗೆ ಅದು ಇದೀಗ ನುಗ್ಗುತ್ತಿದೆ. ಅದರಲ್ಲಿ 3 ಮನೆ ಹೋಗದೆ. ಈಗ 3 ಮನೆಯವರು ಖಾಲಿ ಮಾಡು ಮಟ್ತಲ್ಲ ಅವ್ರೆ. ಹಾಗೆ ಮನೆಗಳಿಗೆ ನುಗ್ಗಿ ಭಯಾನಕತೆಯನ್ನ ಉಂಟು ಮಾಡಿ ಮನೆಗಳನ್ನ ಖಾಲಿ ಮಾಡಿಸುತ್ತಿರುವ ಅದನ್ನು ನೋಡಲೇಬೇಕು ಅಂದಾಗ ಕಾಣೋದಿಲ್ಲವಂತೆ. ಇದ್ದಕ್ಕಿದ್ದಂತೆ ವಿಚಿತ್ರಗಳು ಸೃಷ್ಟಿಯಾಗುತ್ತವಂತೆ. ಇವರು ಅದೊಮ್ಮೆ ಮಲಗಿರಬೇಕಾದ್ರೆ ಇದ್ದಕ್ಕಿದ್ದಂತೆ ಅದು ಓಡಾಡುವ ಶಬ್ದ ಕೇಳಿಸಿತು. ಆಗ ಅದನ್ನು ನೋಡಲೇಬೇಕು ಎಂದು ಬೆಂಕಿಪಟ್ಟಣದ ಎಲ್ಲಾ ಕಡ್ಡಿಗಳನ್ನು ಕೀಚಿದರೂ ಯಾವೊಂದು ಕಡ್ಡಿಯೂ ಹತ್ತಿಕೊಳ್ಳಲಿಲ್ಲ. ಆಗ ಮತ್ತಷ್ಟು ಭಯಾನಕತೆ ಇವರನ್ನು ಆವರಿಸಿದ ಕಾರಣ ಮನೆ ಬಿಟ್ಟು ಆಚೆ ಓಡಿದರು. ಮನಿದ್ದೆ ಸರ್ಕನೆ ರಾತ್ರಿ 11 ಗಂಟೆಲಿ ಬರ್ತು. ನಾನು ಕೆಳಗಡೆ ಇದ್ದವನು ಕಡ್ಡಿ ಪೂರ್ತಿ ಕಡ್ಡಿ ಪಟ್ಟಣ ತೀರಾ ಹೊಂಡಕ್ಕಿದ್ದು ಒಂದು ಹೊತ್ತಲಿಲ್ಲ. ಹಾಗೆ ಅದು ಮನೆಗೆ ನುಗ್ಗಿದ ನಂತರ ಮನೆಯನ್ನು ಖಾಲಿ ಮಾಡಿಕೊಂಡು ಹೋಗಲೇಬೇಕು. ಇಲ್ಲದೇ ಇದ್ದರೆ ಅದು ನಾನಾ ರೀತಿಯ ವಿಚಿತ್ರಗಳನ್ನ ಸೃಷ್ಟಿಸದೇ ಇರಲಾರದು. ಅಕಸ್ಮಾತ್ ಅದಕ್ಕೇನಾದರೂ ತೊಂದರೆ ಮಾಡಿದರೆ ಹಾಗೆ ಮನೆಗಳಿಗೆ ಇದ್ದಕ್ಕಿದ್ದಂತೆ ನುಗ್ಗಿ ಮನೆಗಳನ್ನ ಖಾಲಿ ಮಾಡಿಸ್ತಾ ಇರೋದಾದ್ರೂ ಏನು? ಅಕಸ್ಮಾತ್ ಅದಕ್ಕೇನಾದ್ರೂ ತೊಂದರೆ ಮಾಡಿದರೆ ಎದುರಾಗುವಂತಹ ವಿಚಿತ್ರಗಳಾದ್ರೂ ಏನು? ಭಯಾನಕತೆಯಾದ್ರೂ ಏನು? ತಿಳಿಯೋಣ ಒಂದು ಸಣ್ಣ ಬ್ರೇಕ್ ನಂತರ. ಈ ಗ್ರಾಮದ ಒಂದು ಪ್ರದೇಶವನ್ನು ಆವರಿಸಿರುವ ಭಯಾನಕತೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ. ಈ ಪ್ರದೇಶದಲ್ಲಿನ ಅಂತಹ ಭಯಾನಕತೆಯಿಂದ ಇಲ್ಲಿಗಾಗಲೇ 6 ಮನೆಗಳನ್ನ ಖಾಲಿ ಮಾಡಲಾಗಿದೆ. ಇನ್ನು ಹಲವು ಮನೆಗಳ ಜನರು ಹೆದರಿಕೆಯೊಂದಿಗೆ ಮನೆಗಳನ್ನ ಖಾಲಿ ಮಾಡುವ ಹಂತವನ್ನು ತಲುಪಿದ್ದಾರೆ. ಅದು ಮನೆಗೆ ನುಗ್ಗಿದ ನಂತರ ಮನೆಗಳನ್ನು ಖಾಲಿ ಮಾಡಲೇಬೇಕು. ಇಲ್ಲದೇ ಇದ್ದರೆ ಅದು ಮನೆಯಲ್ಲೇ ನೆಲೆ ನಿಂತು ವಿಚಿತ್ರಗಳನ್ನು ಸೃಷ್ಟಿಸಲು ಆರಂಭಿಸುತ್ತೆ. ಆರಂಭದಲ್ಲಿ ಅದು ನುಗ್ಗಿದರೂ ಸಹ ಮನೆಗಳನ್ನು ಖಾಲಿ ಮಾಡಲಿಲ್ಲ ಜನರು. ಆಗ ಅದು ವಿಚಿತ್ರಗಳನ್ನ ಸೃಷ್ಟಿಸಲು ಆರಂಭಿಸಿತು. ಅದು ಸೃಷ್ಟಿಸುತ್ತಿರುವಂತಹ ವಿಚಿತ್ರಗಳಾದರೂ ಏನು ಎಂಬ ಪ್ರಶ್ನೆಗೆ ಉತ್ತರ ಅದು ಯಾರ ಮನೆಗೆ ನುಗ್ಗುತ್ತೋ ಆ ಮನೆಯನ್ನು ದಾರಿದ್ರ್ಯ ಆವರಿಸುತ್ತೆ. ತುತ್ತು ಅನ್ನಕ್ಕೂ ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗುತ್ತೆ. ಎಷ್ಟೇ ಸಂಪಾದನೆ ಮಾಡಿದ್ರು ತಿನ್ನೋಕ್ಕೂ ಊಟ ಇಲ್ಲ, ಉಪವಾಸ ತಿರುಗಾಡೋಂಗೆ ಅಪೋಸಿಷನ್ ಬಂತು.
ಏನೇ ಮಾಡಿದ್ರು ಎಂತ ಆಟ ಆಡಿದ್ರು ಆಗಿಲ್ಲ. ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡಿದ್ದೀನಿ. 1 ಲಕ್ಷ ಸಂಪಾದನೆ ಮಾಡಿದ್ರೆ 1,20,000 ಸಾಲ ಬರೋದು. ತುಂಬ ಹಿಂಸೆ, ಈಗ ಮಾನಸಿಕವಾದ ಹಿಂಸೆ ಇದ್ದಂಗೆ, ಯಾವುದು ಕಣ್ಣು ಗೊತ್ತಾಗಂಗಿಲ್ಲ, ಅದು ಒಳಗಡೆನೆ ನಾವು. ಹಾಗೆ ಇದ್ದಕ್ಕಿದ್ದಂತೆ ಮನೆಗೆ ನುಗ್ಗಿ ವಿಚಿತ್ರ ಸಮಸ್ಯೆಗಳನ್ನು ಸೃಷ್ಟಿ ಮಾಡಿ ಅವರಷ್ಟಕ್ಕೆ ಅವರೇ ಮನೆ ಖಾಲಿ ಮಾಡುವಂತಹ ಸ್ಥಿತಿಯನ್ನು ಉದ್ಭವ ಮಾಡುವ ಅದಕ್ಕೆ ತೊಂದರೆ ಮಾಡಿದರು. ನಾನಾ ರೀತಿಯ ರಾಸಾಯನಿಕಗಳನ್ನ ಬಳಸಿದ್ರು, ಮಂತ್ರ ತಂತ್ರಕ್ಕೆ ಮೊರೆ ಹೋದರು. ಹಾಗೆ ಮಾಡಿದಾಗಲೆಲ್ಲ ಸಮಸ್ಯೆಗಳು ಮತ್ತಷ್ಟು ಹೆಚ್ಚಲು ನಿಂತವು. ಬದುಕಲು ಆಗದಂತಹ, ಸಾಯಲು ಆಗದಂತಹ ಸ್ಥಿತಿ ನಿರ್ಮಾಣವಾಯಿತು. ಅಂತಹ ಸ್ಥಿತಿಗೆ ತಲುಪಿದ ಇವರ ತಂದೆ ಅದನ್ನು ಹೊಡೆಸಿ ಸಾಯಿಸಿಬಿಟ್ಟರು. ಹಾಗೆ ಅದನ್ನು ಸಾಯಿಸಿದ ನಂತರ ಇವರ ತಂದೆ ಕೆಲವೇ ತಿಂಗಳಲ್ಲಿ ವಿಷವನ್ನು ಸೇವಿಸಿ ಸಾವನ್ನಪ್ಪಿದರು. ಬಂದ್ಬಿಡ್ತು ಹೊಡೀನಿ ಪಡೀನಿ ಅಂತ ಕಳಿಸ್ಬಿಟ್ರು. ಹೇಳ್ತೀನಿ ಕೇಳಿ, 3-3 ತಿಂಗಳಿಗೆ ನಮ್ಮ ತಂದೆ ಔಟು. ಅವರೇ ಪಾಯ್ಜನ್ ತಗೊಬಿಟ್ರು. ಅವರಾಗಿದೆ, ಅವರೇ ಯಾರು ಏನು ಮಾಡಿದ್ದಲ್ಲ. ಹಾಗೆ ಅದನ್ನು ಒಮ್ಮೆ ಹೊಡೆದು ಸಾಯಿಸಿದರೂ ಸಹ ವಿಸ್ಮಯಕಾರಿ ರೀತಿಯಲ್ಲಿ ಅದು ಮತ್ತೆ ಪ್ರತ್ಯಕ್ಷವಾಗಲು ಆರಂಭಿಸಿತು. ಸಾಯಿಸಿದರೂ ಮತ್ತೆ ಮತ್ತೆ ತಲೆ ಎತ್ತಿ ಬರುವ ಅದೊಂದು ದಿನ ಇವರ ಮನೆಗೆ ನುಗ್ಗಿತು. ಹಾಗೆ ನುಗ್ಗಿದ ಅದನ್ನು ಇವರ ಭಾವನವರು ಹೊಡೆದು ಸಾಯಿಸಿಬಿಟ್ಟರು. ಹಾಗೆ ಇವರ ಭಾವನವರು ಅದನ್ನು ಹೊಡೆದು ಸಾಯಿಸಿದ ನಂತರ ಅವರಿಗೆ ಲಕ್ವ ಹೊಡೆದು ಸಾವನ್ನಪ್ಪಿದರು. ಜೊತೆಗೆ ಇವರ ಅಕ್ಕನವರು ಸಹ ತೀರಿಕೊಂಡರು. ಅದು ಅಡ್ಸೋದ್ಮ್ಯಾಕೂ ಬಹಳ ಕಷ್ಟಪಟ್ಟು ನಮ್ಮ ಬಾವರ್ಗೆ ಲಕ್ಕು ಹೊಡೆದು ಬಿಡ್ತು, ಅವರು ತೀರೋಗ್ಬಿಟ್ರು. ಆಗ್ಲೂ ಕಷ್ಟಪಟ್ಟು ಹೊಡೆದಾಕದ್ಮೇಲೂ ಬರೋದ್ರು. ಆಮ್ಯಾಕ ಮನೆ ಬಿಟ್ಬಿಟ್ಟ. ನಾವು ಬೆಳೆಗಳು ಆಯ್ತಿರ್ಲಿಲ್ಲ, ಉಳ್ಳಿನ ಬೆಳೆಗಳು ಆಯ್ತಿರ್ಲಿಲ್ಲ, ಯಾವುದೂ ಕೈ ಎತ್ತಿರ್ಲಿಲ್ಲ ನಮಗೆ. ಮತ್ತೆ ಪ್ರತ್ಯಕ್ಷವಾದ ಅದು ಇವರ ಮನೆಗೆ ನುಗ್ಗಿತು. ಹಾಗೆ ನುಗ್ಗಿದ ಅದನ್ನು ಇವರು ಹೊಡೆಸಿ ಸಾಯಿಸಿಬಿಟ್ಟರು. ಹಾಗೆ ಅದನ್ನು ಸಾಯಿಸಿದ ನಂತರ ಇವರನ್ನು ವಿಚಿತ್ರ ರೀತಿಯ ಕಷ್ಟಗಳು ಆವರಿಸಿದವು. ಸಾಯುವ ಹಂತವನ್ನು ತಲುಪಿ ಆಸ್ಪತ್ರೆಯನ್ನು ಸೇರಿದರೋ, ಅದನ್ನ ಯಾರು ಹೊಡೆದು ಸಾಯಿಸಿದರೋ ಅವರು ವಿಚಿತ್ರ ರೀತಿಯಲ್ಲಿ ಸಾವನ್ನಪ್ಪಿದರು. ಇವ್ರು ಯಾರೋ ಬಂದದ್ದೆ ನಾನು ಹೊಡಿತೀನಿ ಅಂದ್ಬಿಟ್ಟು ಒಬ್ಬ ಪಾಳ್ಯದವನು ರಾಮಣ್ಣ ಅಂತ ಇದ್ದ. ಆಮೇಲೆ ಗೊತ್ತು ಮಾಡ್ಕೊಂಡು ನಮ್ಮ ಹೆಂಗಸರು ಯಾಕೆ ಹೊಡಿಸ್ರಿ ಹಿಂಗ ಆಗೋಯ್ತಲ್ಲ, ಅವನು ಸತ್ತೋದ. ಹಾಗೆ ಅದನ್ನು ಹೊಡೆದು ಹಾಕಿ ಇನ್ನು ನಮ್ಮ ಕಷ್ಟಗಳು ನಿವಾರಣೆಯಾದವು ಎಂದು ಮನದಲ್ಲೇ ಅಂದುಕೊಳ್ಳುವ ಸಮಯಕ್ಕೆ ಅದು ಮತ್ತೆ ಮತ್ತೆ ಪ್ರತ್ಯಕ್ಷವಾಗಿ ಇಲ್ಲಿನ ಮನೆಗಳಿಗೆ ನುಗ್ಗಲು ಆರಂಭಿಸಿತು. ಹಾಗೆ ಮನೆಗಳಿಗೆ ನುಗ್ಗಿ ನಾನಾ ರೀತಿಯ ಕಷ್ಟಗಳು ಎದುರಾಗುವಂತೆ ಮಾಡಿ ಆ ಕಷ್ಟಗಳನ್ನು ನಿವಾರಣೆ ಮಾಡಿಕೊಳ್ಳಲಾಗದಂತಹ ಸ್ಥಿತಿಯನ್ನು ನಿರ್ಮಿಸಿ ಮನೆ ಖಾಲಿ ಮಾಡಿಸುವುದಾದರೂ ಏನು ಎಂಬ ನಮ್ಮ ಹಲವು ಪ್ರಶ್ನೆಗಳಿಗೆ ಉತ್ತರ ಒಂದು ದೊಡ್ಡ ಸರ್ಪ. ನೋಡಬೇಕೆಂದಾಗ ಅದು ನೋಡಲು ಸಿಗುವುದಿಲ್ಲ. ಆದರೆ ಇದ್ದಕ್ಕಿದ್ದಂತೆ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿನ ಈ ಮನೆಗಳಲ್ಲಿ ಕಾಣಿಸಿಕೊಳ್ಳುತ್ತೆ. ಇಲ್ಲಿಗಾಗಲೇ ಈ ಮನೆಗಳನ್ನ ಖಾಲಿ ಮಾಡಿಸಿರುವ ಆ ಘಟಸರ್ಪ ಇಲ್ಲಿ ಓಡಾಡಿಕೊಂಡಿರುವುದಕ್ಕೆ ಈ ಪೊರೆಯ ಸಾಕ್ಷಿ. ಇಲ್ಲಿ ಇರುವ ಆ ಘಟಸರ್ಪ ಯಾವುದೇ ಮನೆಗೆ ನುಗ್ಗಿದರೂ ಸಹ ಆ ಮನೆಗಳನ್ನು ಖಾಲಿ ಮಾಡಲೇಬೇಕು. ಇಲ್ಲದೆ ಇದ್ದರೆ ಇಲ್ಲಿನ ಘಟಸರ್ಪ ವಿಚಿತ್ರಗಳನ್ನ, ಭಯಾನಕತೆಯನ್ನ ಸೃಷ್ಟಿಸದೇ ಇರೋದಿಲ್ಲ. ಇಲ್ಲಿನ ಹಾವನ್ನ ಮತ್ತೆ ಮತ್ತೆ ಸಾಯಿಸಿದರೂ ಅದು ಮತ್ತೆ ಮತ್ತೆ ಪ್ರತ್ಯಕ್ಷವಾಗುತ್ತಿದೆ. ಒಂದು ಸಾರಿ ಕಣ್ಣು ಕಾಣಿಸೋದು, ಅದು ಮತ್ತೆ ಒಂದು ಸಾರಿ ಎಲ್ಲ ರೀತಿಲೂ ಕಣ್ಣು ಕಾಣಿಸೋಕೆ ಹೋಯ್ತಿರಲ್ಲ. ಅದು
ಯಾವುದೋ ಒಂದು ಟೈಮಲ್ಲಿ ಕಾಣಿಸ್ದಾಗಲೂ ಹಿಂಸೆ ಜಾಸ್ತಿ ಆಗೋದು. ಹೋಗಿ ಸುತ್ತಿ ಬಳಸಿ ಅದು ಯಾವ ಕಡೆ ಹೋಗುತ್ತೆ ಯಾವ ಕಡೆ ಬರುತ್ತೆ ಅಂತ ಗೊತ್ತಾಗ್ತಿರಲಿಲ್ಲ ಅದು. ಇಲ್ಲಿನ ಮತ್ತೊಂದು ವಿಚಿತ್ರ ಏನೆಂದರೆ, ಇಲ್ಲಿನ ಘಟಸರ್ಪ ಮನೆಗೆ ನುಗ್ಗಿ ಮನೆಯಲ್ಲಿ ನೆಲೆ ನಿಂತಾಗ ವಿಚಿತ್ರವಾದ ಕಷ್ಟಗಳು ಎದುರಾಗುತ್ತವೆ. ಅದನ್ನು ಅರ್ಥ ಮಾಡಿಕೊಂಡು ಮನೆಯನ್ನು ಖಾಲಿ ಮಾಡಿಕೊಂಡು ಈ ಪ್ರದೇಶವನ್ನು ಬಿಟ್ಟು ಬೇರೆ ಮನೆಗಳಿಗೆ ಹೋದಾಗ ಅಂತಹ ಕಷ್ಟಗಳು ಮಾಯವಾದಂತಹ ಉಳಿತಾದಂತಹ ನಿದರ್ಶನಗಳು ನಮಗೆ ಇಲ್ಲಿ ಸಿಗುತ್ತವೆ. ನಾವೀಗ ಒಬ್ಬ ನಮ್ಮ ಮಿಸಸ್ ತಾಲೂಕು ಪಂಚಾಯತಿ ಮೆಂಬರ್ ಆದರು. ನಾವು ಆರೋಗ್ಯ ಚೆನ್ನಾಗಿರಲಿಲ್ಲ. ಈಗ ಅಲ್ಲಿಗೆ ಹೋದ್ಮೇಲೆ ಆರೋಗ್ಯ ಎಲ್ಲ ಚೆನ್ನಾಗಿದೆ. ಈಗ ಒಳ್ಳೇದು. ಅದು ಬೇರೆ ಮನೆ ಕಟ್ಕೊಂಡು ನಾವು ಮನೆ ಬಿಟ್ಮೇಲೆ ನಮಗೆ ಸ್ವಲ್ಪ ನೆಮ್ಮದಿ ಆಯಿತು. ಮನೆ ಬಿಟ್ಟು ಅವ್ರ ಮನೆಗೆ ಹೋದ್ಮೇಲೆ ನಮ್ಮ ಮನೆ ಇಲ್ಲ ಅಂತೂ ಕೇಳಿಲ್ಲ. ಅವರು 8 ದಿವಸ ಮದುವೆ ಫಿಕ್ಸ್ ಆಗೋದು. ಇಲ್ಲಿನ ಘಟಸರ್ಪ ಈ ಪ್ರದೇಶದಲ್ಲಿನ ಮನೆಗಳಿಗೆ ಮಾತ್ರ ನುಗ್ಗುತ್ತಿದೆ. ಹಾಗೆ ನುಗ್ಗಿ ಮನೆಗಳನ್ನ ಖಾಲಿ ಮಾಡಿಸುತ್ತಿದೆ. ಇಂತಹ ಸಂಗತಿಗಳ ಜೊತೆಗೆ ಇಲ್ಲಿ ಹಾವು ಕೆಲವೊಂದು ಬಾರಿ ತನ್ನ ರೂಪವನ್ನ ಬದಲಿಸುತ್ತೆ. ಇಲ್ಲಿನ ಘಟ ಸರ್ಪದ ನಿಜ ರೂಪವಾದ್ರೂ ಏನು, ಅದು ಈ ಪ್ರದೇಶದಲ್ಲಿನ ಮನೆಗಳನ್ನ ಮಾತ್ರ ಏತಕ್ಕೆ ಖಾಲಿ ಮಾಡಿಸ್ತಾ ಇದೆ ತಿಳಿಯೋಣ ಒಂದು ಸಣ್ಣ ಬ್ರೇಕ್ ನಂತರ. ಇಲ್ಲಿಗಾಗಲೇ ಇಲ್ಲಿನ 6 ಮನೆಗಳನ್ನ ಖಾಲಿ ಮಾಡಿಸಿರುವ ಇಲ್ಲಿನ ಘಟಸರ್ಪ ಕೆಲವರಿಗೆ ಕೆಲವು ರೀತಿಯಲ್ಲಿ ಕಾಣಿಸಿಕೊಂಡು ಅಚ್ಚರಿಯನ್ನು ಮೂಡಿಸಿದೆ. ಇವರ ಹೆಸರು ಕಮಲಮ್ಮ ಅಂತ. ಈಗ್ಗೆ ಹಲವಾರು ವರ್ಷಗಳ ಹಿಂದೆ, ಅಂದರೆ ಇವರು ಮದುವೆಯಾಗಿ ಈ ಊರಿಗೆ ಬಂದ ನಂತರ ಒಂದು ವಿಚಿತ್ರ ನಡೆಯಿತಂತೆ. ಆ ವಿಚಿತ್ರವೇ ಇದ್ದಕ್ಕಿದ್ದಂತೆ ಬಾವಿಯ ಬಳಿ ಒಂದು ಘಟಸರ್ಪ ಕಾಣಿಸಿಕೊಂಡಿತ್ತು. ಹಾಗೆ ಕಾಣಿಸಿಕೊಂಡ ಸರ್ಪದಿಂದ ಹೆದರಿದ ಇವರಿಗೆ ಪ್ರಜ್ಞೆ ತಪ್ಪಿದಂತಹ ಸ್ಥಿತಿ ಎದುರಾಯಿತಂತೆ. ಅಂತಹ ಮಂಪರು ಸ್ಥಿತಿಯಲ್ಲಿ ಇವರಿಗೆ ಒಂದು ವಿಚಿತ್ರ ದೃಶ್ಯ ಕಾಣಿಸಿಕೊಂಡಿತ್ತಂತೆ. ಆ ದೃಶ್ಯವೇ ಇವರಿಗೆ ಕಂಡಂತಹ ಘಟಸರ್ಪ ಒಂದು ಮಹಿಳೆಯ ರೂಪವನ್ನು ತಾಳಿತ್ತು. ನಮ್ಮ ಥರನೇ ಇರೋದು, ಒಂದು ಹೆಂಗ್ಸು ಇದೆ, ಮಾತ್ರ ಉದ್ದ ಇಲ್ಲ. ನಾನು ಚಿಕ್ಕದಾಗಿದ್ನಲ್ಲ, ನನ್ನಷ್ಟು ಇದ್ದೇ ಇದ್ರು ಅವಾಗ. ಇವರ ಹೆಸರು ನಾರಾಯಣಗೌಡ ಅಂತ. ಅದೊಂದು ಮಧ್ಯರಾತ್ರಿ ಇವರಿಗೆ ತಮ್ಮ ಮನೆಯ ಬಳಿಯಲ್ಲಿ ಆ ಒಂದು ಘಟಸರ್ಪ ಕಾಣಿಸಿಕೊಂಡಿದ್ದಂತೆ. ಮೈ ಜುಮ್ಮೆಂದಿತು. ಅಂತಹ ಸ್ಥಿತಿಯಲ್ಲಿ ಕಣ್ಣು ಮುಚ್ಚಿ ಕಣ್ಣು ತೆಗೆಯುವಷ್ಟರಲ್ಲಿ ಒಂದು ವಿಚಿತ್ರ ಎದುರಾಯಿತಂತೆ. ಆ ವಿಚಿತ್ರವೇ ಯಾವುದೋ ಮಹಿಳೆಯ ರೂಪ ಕಣ್ಣ ಮುಂದೆ ಹಾದು ಹೋದಂತಹ ಅನುಭವವಾಗಿತ್ತು. ಒಳ್ಳೆ ಕೈ ತುಂಬ ಬಳೆ, ಒಳ್ಳೆ ಬಟ್ಟೆ, ಹಸಿರು ಬಟ್ಟೆ ಹಾಕಿದ್ರು, ಒಳ್ಳೆ ದೊಡ್ಡ ಕುಂಕುಮ, ಹೂವು ಎಲ್ಲ ಮುಡಿದಿದ್ರು. ಒಂಥರ ಆಶ್ಚರ್ಯಕರವಾಗಿ ಅವಳು ಕಾಣಿಸ್ತಾ ಇದ್ದು, ಅಷ್ಟೊಂದು ಇದಾಗಿದ್ದು. ಹಾಗೆ ಇಲ್ಲಿನ ಘಟಸರ್ಪ ಮಹಿಳೆಯ ರೂಪದಲ್ಲಿ ಕಾಣಿಸಿಕೊಂಡ ನಂತರ ಈ ಪ್ರದೇಶದಲ್ಲಿ ಒಂದು ಅರಳಿ ಮರವು ಹುಟ್ಟಿತು, ದೊಡ್ಡದಾಗಿ ಬೆಳೆಯಿತು. ಹಾಗೆ ಈ ಅರಳಿ ಮರ ದೊಡ್ಡದಾಗಿ ಬೆಳೆಯುತ್ತಾ ಹೋದಂತೆ ಇಲ್ಲಿ ವಿಚಿತ್ರಗಳು ನಡೆಯಲು ಆರಂಭವಾದವು. ಆ ವಿಚಿತ್ರವೇ ಈ ಮರದ ಆಸುಪಾಸಿನಲ್ಲಿರುವ ಮನೆಗಳಿಗೆ ಘಟಸರ್ಪ ನುಗ್ಗುವುದು, ಮನೆಗಳನ್ನು ಖಾಲಿ ಮಾಡಿಸುವುದು. ಇಷ್ಟಪ್ಪ ಹಳ್ಳಿ ಮರ ಯಾವಾಗ ನೋಡಿ ಬೇವನ್ ಸೊಸಿ ಅಷ್ಟು ಆಯ್ತು, ಆದ್ಮೇಲೆ ಪ್ರಭಾವ ಜಾಸ್ತಿ ಆಯ್ತು. ಒಂದು ಕಡೆ ಹಾವು ನುಗ್ಗಿ ಮನೆಗಳನ್ನ ಖಾಲಿ ಮಾಡಿಸಿದ್ರೆ, ಇನ್ನೊಂದು ಕಡೆ ಈ ಅರಳಿ ಮರ ಬೆಳೆಯುತ್ತಾ ಅಕ್ಕಪಕ್ಕದ ಮನೆಗಳ ಮೇಲೆ ಹೋಗಿ ಮನೆಗಳನ್ನು ಖಾಲಿ ಮಾಡಿಸಲು ಆರಂಭಿಸಿತು.
ಅದು ಹೇಗೆ ಎಂಬ ನಮ್ಮ ಪ್ರಶ್ನೆಗಳಿಗೆ ಇಲ್ಲಿನ ಜನರಿಂದ ಬಂದಂತಹ ಉತ್ತರ ಇದು ಬೆಳೆಯುತ್ತಾ ಬೆಳೆಯುತ್ತಾ ಅಕ್ಕಪಕ್ಕದ ಮನೆಗಳ ಮೇಲೆ ಹೋಯಿತು. ಹಾಗೆ ಯಾರ ಮನೆಯ ಮೇಲೆ ಈ ಮರದ ಕೊಂಬೆಯ ನೆರಳು ಬಿದ್ದಿತೋ ಆ ಮನೆಯಲ್ಲಿ ವಿಚಿತ್ರಗಳು ನಡೆಯಲು ಆರಂಭವಾದವು. ನಾನಾ ರೀತಿಯ ಕಷ್ಟಗಳು ಇಲ್ಲಿನ ಮನೆಗಳಲ್ಲಿನ ಜನರನ್ನು ಕಾಡಲು ನಿಂತವು. ಇವರ ಮನೆಯ ಮೇಲೆ ಅರಳಿ ಮರದ ಕೊಂಬೆ ಬೆಳೆದು ಬಂತು. ಆಗ ಇವರು ಅದನ್ನು ಕಡಿದು ಬಿಟ್ಟರು. ಹಾಗೆ ಅದನ್ನು ಕಡಿದ ಒಂದೇ ವಾರಕ್ಕೆ ಇವರ ಮನೆಯಲ್ಲಿನ 3 ಹಸುಗಳು ಸಾವನ್ನಪ್ಪಿದವು. ಅದನ್ನ ಮಾವರೊಬ್ರು ನಾನಿದ್ದೀನಿ 10 ಕಡಿ ಅಂತ ಹೇಳಿದ್ರು. ನಾನೇ ಕಡಿದೆ. ಯಾಕೆ ನಮ್ಮ ಮನೆ ಕಡೆಯಿಂದ ಹೋಗಿ ಕಡಿದೆ. ಕಡಿದ್ಮೇಲೆ 1 ವಾರಕ್ಕೆ ನಮ್ಮ ಮನೆ ಹಸುಗಳು 3 ಸತ್ತವು. ಅರಳಿ ಮರದ ಕೊಂಬೆಯನ್ನು ಕಡಿದ ನಂತರ ಇವರ 3 ಹಸುಗಳು ಸಾವನ್ನಪ್ಪಿದವು. ಜೊತೆಗೆ ಒಂದೊತ್ತಿನ ಊಟಕ್ಕೂ ಕಷ್ಟಪಡುವಂತಹ ಸ್ಥಿತಿ ಎದುರಾಯಿತು. ತದನಂತರ ಇವರು ಮನೆಯನ್ನು ಖಾಲಿ ಮಾಡಿಬಿಟ್ಟರು. ಮನೆಯನ್ನು ಖಾಲಿ ಮಾಡಿದ ನಂತರ ಇವರ ಕಷ್ಟಗಳು ನಿವಾರಣೆಯಾಗಲು ನಿಂತವು. ಅಸಲಿಗೆ ಇಲ್ಲಿನ ಘಟಸರ್ಪವಾಗಲೇ ಈ ಅರಳಿ ಮರವಾಗಲೇ ಇಲ್ಲಿನ ಮನೆಗಳನ್ನ ಖಾಲಿ ಮಾಡಿಸುತ್ತಿರುವುದಾದರೂ ಯಾಕೆ? ಹಾವಿನ ರೂಪದಲ್ಲಿ ಹರಳಿ ಮರದ ರೂಪದಲ್ಲಿ ಜನರಿಗೆ ಕಾಣಿಸಿಕೊಂಡು ತನ್ನಲ್ಲಿನ ಶಕ್ತಿಯನ್ನ ತೋರುತ್ತಿರುವುದಾದರೂ ಯಾರು ಎಂಬ ನಮ್ಮ ಹಲವು ಪ್ರಶ್ನೆಗಳಿಗೆ ಉತ್ತರ ತಾಯಿ ಭೀಮಮ್ಮ. ಶತಶತಮಾನಗಳ ಹಿಂದೆ ತಾಯಿ ಭೀಮಮ್ಮಳಿಗೆ ಈ ಇಡೀ ಪ್ರದೇಶದಲ್ಲಿ ದೊಡ್ಡ ಮಂದಿರವಿತ್ತು. ಕಾಲ ಕಳೆದಂತೆ ಜನರು ಮಂದಿರವನ್ನ ನಿರ್ಲಕ್ಷಿಸಿದ್ರು. ಮಂದಿರ ನಶಿಸುತ್ತಾ ಹೋಯಿತು. ಜನರು ಮಂದಿರವಿದ್ದ ಜಾಗದಲ್ಲಿ ಮನೆಗಳನ್ನು ಕಟ್ಟಿಕೊಂಡರು. ಕೊನೆಗೆ ತಾಯಿ ಭೀಮಮ್ಮಳ ಗರ್ಭಗುಡಿ ಮಾತ್ರ ಉಳಿಯಿತು. ತಾಯಿ ಭೀಮಮ್ಮಳಿಗೆ ಪೂಜೆಗಳು ನಡೆಯದಂತಾದವು. ಕುಪಿತಗೊಂಡ ತಾಯಿ ತನ್ನ ಶಕ್ತಿಯನ್ನು ತೋರದೇ ಇರಲಿಲ್ಲ. ಹಾವಿನ ರೂಪದಲ್ಲಿ ಕಾಣಿಸಿಕೊಂಡು ಮಂದಿರದ ಜಾಗದಲ್ಲಿ ಕಟ್ಟಲಾದ ಮನೆಗಳನ್ನು ಖಾಲಿ ಮಾಡಿಸಲು ಆರಂಭಿಸಿದರು. ಹಾವಿನ ರೂಪದಲ್ಲಿ ಕಾಣಿಸಿಕೊಂಡು ಮನೆಯನ್ನು ಖಾಲಿ ಮಾಡಿಸಿರುವ ಭೀಮಮ್ಮ ತಾಯಿ ಕೆಲವರಿಗೆ ನೇರವಾಗಿ ಕಾಣಿಸಿಕೊಂಡು ಕೆಲವರಿಗೆ ಕನಸಲ್ಲಿ ಕಂಡು ಇಲ್ಲಿನ ಇತಿಹಾಸವನ್ನು ವಿವರಿಸಿದರು. ಅಂತಹ ಎಲ್ಲಾ ವಿಚಿತ್ರಗಳಿಂದ ಇಲ್ಲಿನ ಜನರು ಜಾಗೃತರಾದರು. ಸತ್ಯ ಸಂಗತಿಯನ್ನು ತಿಳಿದರು. ಮನೆಗಳನ್ನು ಖಾಲಿ ಮಾಡಿ ತಾಯಿ ಭೀಮಮ್ಮಳಿಗೆ ದೊಡ್ಡ ಮಂದಿರದ ನಿರ್ಮಾಣಕ್ಕೆ ಕೈ ಹಾಕಿದರು. ಮಂದಿರದ ನಿರ್ಮಾಣವನ್ನ ಖುದ್ದಾಗಿ ತಾಯಿ ಭೀಮಮ್ಮ ವೀಕ್ಷಿಸುತ್ತಿದ್ದಾರಂತೆ. ಅದು ಹೇಗೆ ಎನ್ನುವ ನಮ್ಮ ಪ್ರಶ್ನೆಗಳಿಗೆ ಇಲ್ಲಿನ ಜನರಿಂದ ಬಂದಂತಹ ಉತ್ತರ ಸರ್ಪದ ರೂಪದಲ್ಲಿ ಬಂದು ವೀಕ್ಷಿಸುತ್ತಿದ್ದಾರೆ. ಹಾಗೆ ಇಲ್ಲಿ ಬರುವ ಸರ್ಪ ಯಾರಿಗೂ ತೊಂದರೆ ಮಾಡೋದಿಲ್ಲವಂತೆ. ತಲೆ ಎತ್ತಿ ಎಲ್ಲವನ್ನು ವೀಕ್ಷಿಸಿ ಹೋಗುತ್ತಂತೆ.
ಒಂದು ನಾಗರಾವು ದೊಡ್ಡದು ನಾವು ಕೆಲಸ ಮಾಡೋ ಟೈಮಲ್ಲಿ ಬಂದು ಇಲ್ಲಿ ನೋಡ್ಕೊಂಡು ಹೋಯ್ತು. ತಲೆ ಎತ್ತು ನಮ್ಮನ್ನೆಲ್ಲರೂ ಸುತ್ತಮುತ್ತ ನೋಡ್ಕೊಂಡು ಹೋಯ್ತು. ಈ ತಾಯಿಯ ಶಕ್ತಿ ಅಪಾರ. ಅಂತಹ ಶಕ್ತಿಯಿಂದ ಇಲ್ಲಿಗಾಗಲೇ ಬಹಳಷ್ಟು ಚಮತ್ಕಾರಗಳು ನಡೆಯುತ್ತಿವೆ. ದೇವಸ್ಥಾನಕ್ಕೆಲ್ಲ ಪೂರ್ತಿ ಇಟ್ಕೆ ಕೊಟ್ಟರು. ಅವ್ರಿಗೆ ಮಕ್ಕಳಿರಲಿಲ್ಲ. 10 ವರ್ಷ ಏನೋ ಅವ್ರಿಗೆ ಮಕ್ಕಳಾಯ್ತು. ಈಗ ಒಂದು ಮಗು ಆಯ್ತು. ಹಾವಿನ ರೂಪದಲ್ಲಿ ಕಾಣಿಸಿಕೊಂಡು ತನ್ನ ಶಕ್ತಿಯನ್ನು ಸಾರುತ್ತಿರುವ, ಕಷ್ಟವೆಂದು ಬರುವವರ ಕಷ್ಟಗಳನ್ನ ನಿವಾರಣೆ ಮಾಡುತ್ತಿರುವ ಈ ಭೀಮಮ್ಮ ತಾಯಿಯ ತಾಣ ಇರೋದಾದ್ರೂ ಎಲ್ಲಿ ಎಂಬ ಪ್ರಶ್ನೆಗಳಿಗೆ ಉತ್ತರ. ಈ ತಾಣ ಇರೋದು ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ಬಂಡೂರು ಹೊರಗಾರಹಳ್ಳಿಯಲ್ಲಿ, ಅಂದ್ರೆ ಬೇವಿಹಳ್ಳಿಯಲ್ಲಿ. ಹಳ್ಳಿಯಲ್ಲಿನ ವಿಚಿತ್ರ ಸಂಗತಿಗಳನ್ನು ತಿಳಿದ ರಾಮನಗರ ಜಿಲ್ಲಾ ವರದಿಗಾರ ನಾಗರಾಜರವರು ಬೇವಿಹಳ್ಳಿಯ ವಿಸ್ಮಯಕಾರಿ ಸಂಗತಿಯನ್ನು ಹೀಗೂ ಉಂಟೆ ಕಾರ್ಯಕ್ರಮಕ್ಕಾಗಿ ಚಿತ್ರೀಕರಿಸಿದ್ರು. ಈ ಭೀಮಮ್ಮ ತಾಯಿಯ ಶಕ್ತಿ ಅಪಾರ. ಅಂತಹ ಶಕ್ತಿಯಿಂದ ಇಲ್ಲಿಗಾಗಲೇ ಇಲ್ಲಿ ಸಹಸ್ರಾರು ಜನರು ಒಳಿತನ್ನು ಕಾಣುತ್ತಿದ್ದಾರೆ. ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ಬೇವಿಹಳ್ಳಿಯಲ್ಲಿ ಶತಮಾನಗಳಿಂದ ನೆಲೆಯೂರಿರುವ ತಾಯಿ ಭೀಮಮ್ಮಳ ಶಕ್ತಿ ಅಪಾರ.